ನಮಸ್ಕಾರ. ವಾರಾಂತ್ಯನೂ ಶುರುವಾಯಿತು. ಡೆಲ್ಲಿ ಡೈರಿ ಶುರು ಮಾಡೋ ಸಮಯನೂ ಬಂತು. ಡೆಲ್ಲಿ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಕರ್ನಾಟಕದಲ್ಲಿ ಚುನಾವಣೆ ಮುಗಿತು ಅಂತ ಕೊಂಚ ನಿಟ್ಟುಸಿರು ಬಿಡುವ ನಾಯಕರಿಗೆ ರೆಸ್ಟೇ ಇಲ್ಲದ ಹಾಗಾಗಿದೆ. ನೋಡುತ್ತಿದ್ದ ಹಾಗೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅರೆ, ಇದೇನಿದು, ಇನ್ನು ಜೂನ್ ತಿಂಗಳು, ಕನಿಷ್ಠ ಪಕ್ಷ ಇನ್ನು 10-11 ತಿಂಗಳಿದೆಯಲ್ಲ ಲೋಕಸಭೆ ಚುನಾವಣೆಗೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಆದರೆ ದೆಹಲಿಯಲ್ಲಿ ಇದರ ಕಥೆನೇ ಬೇರೆ ಇದೆ. ಅವಧಿಗೂ ಮೊದಲೇ ಪತನವಾಗುತ್ತಾ ಮೋದಿ ಸರ್ಕಾರ? ವಾಜಪೇಯಿಗಾದ ಸೋಲಿನ ಅವಮಾನ ನಮಗೂ ಕಾಡುತ್ತಿದೆಯಾ? ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ 7 ತಿಂಗಳು ಮುಂಚೆಯೇ ಸರ್ಕಾರವನ್ನ ಸ್ವಯಂ ವಿಸರ್ಜನೆಗೊಳಿಸಿತ್ತು. ಅಷ್ಟೇ ಅಲ್ಲ, ಇಂಡಿಯಾ ಶೈನಿಂಗ್ ಅನ್ನೋ ಸ್ಲೋಗನ್ನ ಹಿಡಿದು ಚುನಾವಣೆಗೆ ಹೋಗಿ ಸೋತಿದ್ದ ಕತೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಈಗಲೂ ಆಗಬಹುದು ಅಂತ ಯೋಚಿಸ್ತಿದ್ದೀರಾ? ಅಷ್ಟು ಅಂತರ ಇಲ್ಲದೆ ಇದ್ರೂ 2 ತಿಂಗಳು ಬೇಗ ಸರ್ಕಾರ ವಿಸರ್ಜನೆಗೊಳ್ಳುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮೋದಿ, ಅಮಿತ್ ಶಾ ಕೂಡ ಮಾಸ್ಟರ್ ಸ್ಟ್ರಾಟಜಿಯೇ ಬೇರೇನೋ ಓಡ್ತಿದೆ. ಒಂದು ಕಡೆ ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ 150 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸುತ್ತೆ ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಇದನ್ನ ತಡೆಯೋದಿಕ್ಕೆ ಅಂತ ಒಂದು ದೇಶ ಒಂದೇ ಚುನಾವಣೆ ಅನ್ನುವಂತಹ ರಣತಂತ್ರವನ್ನ ಬಿಜೆಪಿ ರೂಪಿಸುತ್ತಿದೆ. ವರ್ಕೌಟ್ ಆಗುತ್ತಾ ಒಂದು ದೇಶ ಒಂದೇ ಚುನಾವಣೆ ತಂತ್ರ? ಕಳೆದ 2 ವರ್ಷಗಳಿಂದ ದೇಶದ ಪ್ರಮುಖ ರಾಜಧಾನಿಗಳಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಇಂಟೆಲೆಕ್ಚುಯಲ್ಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವ ವಾದವನ್ನ ತುಂಬಾ ಎಚ್ಚರದಿಂದ ಪ್ರತಿಪಾದಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, 2019ರ ಜೊತೆಗೆ ದೇಶದಲ್ಲಿ ಒಂದೇ ಬಾರಿಗೆ ವಿಧಾನಸಭೆ ಹಾಗೂ ಲೋಕಸಭೆಗೆ ಚುನಾವಣೆ ನಡೆಸಬಹುದಾ ಅನ್ನುವ ಲೆಕ್ಕಾಚಾರ ತುಂಬಾ ಸ್ಟ್ರಾಂಗ್ ಆಗಿ ಶುರು ಮಾಡಿದ್ದಾರೆ. ಹಿಂದೆ ನಮ್ಮ ದೇಶದಲ್ಲಿ 60ರಿಂದ 70ರವರೆಗೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಒಟ್ಟಿಗೆ ನಡೆಯುತ್ತಿತ್ತು. ಆದರೆ ರಾಜಕೀಯ ಬಿಕ್ಕಟ್ಟುಗಳಿಂದ ರಾಜ್ಯಗಳಿಗೆ ಸರ್ಕಾರ ಪತನವಾಗತೊಡಗಿತ್ತು. ನಂತರ ಲೋಕಸಭೆಯು ಕೂಡ ಇದೇ ಪರಿಸ್ಥಿತಿಗೆ ಬಂದು, ಹಾಗಾಗಿ ಈ ಪ್ರಕ್ರಿಯೆ ಕೈಬಿಟ್ಟು ಹೋಯಿತು. ಬಳಿಕ 1967ರವರೆಗೂ ಎಲ್ಲವೂ ಸರಿ ಇತ್ತು. ಅದರ ಜೊತೆಗೆ ಸ್ವಾತಂತ್ರ್ಯದ ನಂತರ ಇಡೀ ದೇಶದಲ್ಲಿ ಇದ್ದಿದ್ದು ಕೇವಲ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಏಕಕಾಲಕ್ಕೆ ಚುನಾವಣೆ ನಡೆಯೋದು ಕಷ್ಟ ಸಾಧ್ಯವಾಗಲಿಲ್ಲ. ಆದರೆ ಅದನ್ನ ಈಗಲೂ ಮರಳಿ ತರಬೇಕು ಅಂತ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳು ಆಲೋಚಿಸುತ್ತಿದೆ. ಅದಕ್ಕೆ ಒಂದು ಭದ್ರ ಬುನಾದಿ ಹಾಕ್ತೀವಿ ಅಂತ ಬಿಜೆಪಿ ಮುಂದಾಗಿದೆ. ಕಳೆದ ಬಾರಿ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ದೇಶದ ಪ್ರಗತಿಯನ್ನ ಕುಂಠಿತಗೊಳಿಸುತ್ತಿರುವ ಈ ಚುನಾವಣೆ ದಂಧೆಯನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅನ್ನುವ ವಾದ ಮಂಡಿಸಿದ್ರು. ಒಂದು ದೇಶ ಒಂದೇ ಚುನಾವಣೆ ದೇಶವ್ಯಾಪಿ ಚರ್ಚೆಗೆ ಗ್ರಾಸವಾಗಿದೆ. किसी न किसी हिस्से में लगातार हो रहे चुनाव से अर्थव्यवस्था और विकास पर पड़ने वाले विपरीत प्रभाव को लेकर चिंता है. बार बार चुनाव होने से मानव संसाधन पर बोझ तो पड़ता ही है. आचार संहिता लागू होने से देश की विकास प्रक्रिया भी बाधित होती है. इसलिए एक साथ चुनाव कराने के विषय पर चर्चा और संवाद बढ़ना चाहिए तथा सभी राजनीतिक ಕಳೆದ ಕೆಲವು ತಿಂಗಳುಗಳಿಂದ ಮೋದಿ ಇದರ ಬಗ್ಗೆ ತಮ್ಮ ಭಾಷಣಗಳಲ್ಲಿ ಮಾತಾಡ್ತಿದ್ದಾರೆ. 2019ಕ್ಕೆ ಇದನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಭಾರತದ मतदारರ ಮನಸ್ಥಿತಿಯನ್ನ ತಯಾರು ಮಾಡ್ತಿದ್ದಾರೆ. देश की जिनकी चिंता है से सब लोगों का काम है और इस सदन में बैठे हुए हर किसी का काम है और सबका बराबर काम है. और वो विषय राष्ट्रपति जी ने स्पर्श किया. पहले प्रणब दा राष्ट्रपति थे तब उन्होंने भी उल्लेख किया था और पहले भी कई लोगों ने इस विषय पर अपने विचार रखे हैं और वो है लोकसभा और विधानसभा के चुनाव साथ करवाना. ये ठीक है, राज्यसभा में जो आते हैं उनको ये चुनाव की आपाधापी क्या होती है, उन जो लोकसभा और राज्यसभा दोनों करके आए उनको पता है. पता है, कुछ लोग पराजित होकर के बाद में राज्यसभा पहुंचते हैं, वो उनको भी उस अनुभव है क्या कठिनाई रहती है. लेकिन कभी सोचना होगा कि एक स्वस्थ परंपरा, क्योंकि भारत का लोकतंत्र काफी मैच्योर हुआ है.
ಭಾರತದಲ್ಲಿ ಕನಿಷ್ಠ ಅಂದ್ರೆ 1 ವರ್ಷಕ್ಕೆ 3 ಸೆಟ್ ಚುನಾವಣೆಗಳು ನಡೆಯುತ್ತೆ. ಅದರಲ್ಲಿ ಕನಿಷ್ಠ 2 ರಿಂದ 3 ರಾಜ್ಯಗಳು ಚುನಾವಣೆ ಜೊತೆ ಗೂಡಿರುತ್ತೆ. ಅದರಲ್ಲಿ ನೀತಿ ಸಂಹಿತೆ, ಚುನಾವಣೆ ತಯಾರಿ, ಹಣಕಾಸು ಖರ್ಚು ಅಂತೆಲ್ಲ ದೇಶದ ಕೋಟಿ ಸಂಪನ್ಮೂಲ ಖರ್ಚಾಗುತ್ತಿದೆ. ರಾಜಕೀಯ ನಾಯಕರು ತಮ್ಮ ರಾಜಕಾರಣವನ್ನ ಕೇವಲ ಚುನಾವಣೆಗಳಿಗೆ ಸೀಮಿತವಾಗಿಸಿದ್ದಾರೆ. मैं धन्यवाद देता हूं और इस चुनाव में जो सहयोग और मदद की है उसके लिए हम समाजवादी पार्टी के साथ साथ जितने दल हैं वो उन जनता के आभारी हैं कि महत्वपूर्ण समय पर जहां राजनीतिक परिस्थितियां अलग अलग तरह की थीं और उस समय जब लोकसभा के चुनाव से पहले अब कोई और दूसरा चुनाव नहीं होने जा रहा है और दोनों उपचुनाव बहुत महत्वपूर्ण चुनाव थे, जो जनता का संदेश है, जो जनता ने फैसला लिया है, मैंने उस दिन भी कहा था और मैं आज भी कहता हूं कि ये जो जनता का, किसानों का, गरीबों का जो फैसला है वो कहीं ना कहीं सद्भाव, भाईचारा, एक दूसरे के प्रति सम्मान का ये संदेश दिया है कैराना और नूरपुर लोकसभा और विधानसभा के क्षेत्र की जनता ने। वहीं चौधरी चरण सिंह जी की विरासत को आगे बढ़ाने का भी ये संदेश दिया है। ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಒಂದು ಮಾಸ್ಟರ್ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಆರ್ಎಸ್ಎಸ್ನ ಸಹಾಯದಿಂದ ವಿಪಕ್ಷಗಳ ಬಳಿ ಇದರ ಬಗ್ಗೆ ಚರ್ಚೆ ನಡೆಸಲು ಆರಂಭಿಸಿದ್ದಾರೆ. ಮೋದಿ ಒಂದು ಖಾಸಗಿ ಸುದ್ದಿ ವಾಹಿನಿಯ ಸಂದರ್ಶನದಲ್ಲೂ ಇದರ ಬಗ್ಗೆ ಪ್ರತಿಪಾದಿಸಿದ್ದಾರೆ. ಆದರೆ ಇದನ್ನ ವಿಪಕ್ಷಗಳು ಒಪ್ಪುತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ. ಒಂದು ವೇಳೆ ವಿಪಕ್ಷಗಳು ಇದಕ್ಕೆ ಒಪ್ಪಿದ್ರೂ ಕೂಡ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ 5-6 ಚುನಾವಣೆಗಳನ್ನ ಏಕಕಾಲಕ್ಕೆ ನಡೆಸೋದಕ್ಕೆ ಸಾಧ್ಯನಾ? ಪ್ರಾಕ್ಟಿಕಲಿ ಇದನ್ನ ಅನುಷ್ಠಾನಕ್ಕೆ ತರಬಹುದಾ? ಯೋಚನೆ ಮಾಡ್ತೀರಿ? ಒಂದು ಸಣ್ಣ ವಿರಾಮ ತಗೊಂಡು ಬರ್ತೇನೆ. ಚುನಾವಣೆ ಒಂದು ದೊಡ್ಡ ದುಡ್ಡು ಮಾಡೋ ದಂಧೆ. ಇದಕ್ಕೆ ಹೇಗಾದ್ರೂ ಮಾಡಿ ಕಡಿವಾಣ ಹಾಕಬೇಕು ಅನ್ನೋದು ಬಿಜೆಪಿಯ ವಾದ. ಆದ್ರೆ ಇದನ್ನ ಮಾಡೋದಕ್ಕೆ ಸಂವಿಧಾನ ಒಪ್ಪುತ್ತಾ? 2014ರಲ್ಲಿ ಲೋಕಸಭೆ ಚುನಾವಣೆಗೆ ಖರ್ಚಾಗಿದ್ದು 3,870 ಕೋಟಿ. 2014 ಮಹಾರಾಷ್ಟ್ರ ಚುನಾವಣೆಯಲ್ಲಿ 500 ಕೋಟಿ. 2015ರ ಬಿಹಾರ ಚುನಾವಣೆಗೆ ಖರ್ಚಾಗಿದ್ದು ಸುಮಾರು 300 ಕೋಟಿ. ಇಡೀ ದೇಶ ಕಾತರದಿಂದ ಎದುರು ನೋಡುತ್ತಿದ್ದ ಗುಜರಾತ್ನ ಚುನಾವಣೆಗೆ ಖರ್ಚಾಗಿದ್ದು 340 ಕೋಟಿ. ಅಷ್ಟೇ ಯಾಕೆ, ಕೆಲವು ರಾಜ್ಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಿಂತ 5% ಹೆಚ್ಚು ಖರ್ಚಾಗುತ್ತೆ. ಬೇರೆ ಬೇರೆ ಆಗಿ ಚುನಾವಣೆ ನಡೆಸೋದ್ರಿಂದ 4,500 ಕೋಟಿ ಹೆಚ್ಚು ವೆಚ್ಚ ಆಗುತ್ತೆ ಅಂತ ಸಂಸತ್ತಿನ ಸ್ಟ್ಯಾಂಡಿಂಗ್ ಸಮಿತಿ ವರದಿ ನೀಡಿದೆ. ಎರಡು 2014ರ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು 165 ಮಿಲಿಯನ್ ಮತದಾರರಿದ್ದು 20 ಲಕ್ಷ ಇವಿಎಂ ಮಷಿನ್ಗಳು, 9,30,30,000 ಮತಗಟ್ಟೆಗಳು, ಬರೋಬ್ಬರಿ 10 ಮಿಲಿಯನ್ ಚುನಾವಣಾ ಸಿಬ್ಬಂದಿ ನೇಮಕವಾಗಿದ್ರು. ಇದು 2014ರ ಕಥೆಯಾದ್ರೆ, ಇನ್ನು 2025ರ ಬಳಿಕ 1 ಬಿಲಿಯನ್ ಮತದಾರರು ದಾಖಲಾಗುವ ಸಾಧ್ಯತೆ ಇದೆ. ಆಗ ಸಂಪನ್ಮೂಲಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಧಿಕವಾಗಿರುತ್ತೆ. ಆಗ ಮತ್ತಷ್ಟು ಸಂಪನ್ಮೂಲಗಳ ಅವಶ್ಯಕತೆ ಹೆಚ್ಚಾಗುತ್ತದೆ. ಇದು ಸರ್ಕಾರಿ ನೌಕರರ ಕಥೆಯಾದ್ರೆ, ಯೋಧ ನೇಮಕ ಹೇಗೆ, ಎಷ್ಟು ಮಂದಿ ನೇಮಕವಾಗ್ತಾರೆ ಅನ್ನೋದು ಡೀಟೇಲ್ಸ್ ಹೀಗಿದೆ. ಭದ್ರತೆಗಾಗಿ ಯೋಧರ ನೇಮಕ. 2014ರಲ್ಲಿ ಬರೋಬ್ಬರಿ 13,49,000 ಸೇನಾ ಅಧಿಕಾರಿಗಳು ನಿಯೋಜಿತರಾಗಿದ್ರೆ, 2013ರ ಛತ್ತೀಸ್ಗಢದ ಚುನಾವಣೆಯಲ್ಲಿ 5,60,000 ಸೈನಿಕರು, 2015ರಲ್ಲಿ ಬಿಹಾರ ಚುನಾವಣೆಯಲ್ಲಿ 7,50,000 ಸೈನಿಕರು, 2017ರ ಗುಜರಾತ್ ಚುನಾವಣೆಯಲ್ಲಿ 3,88,000 ಯೋಧರು ಮತ್ತು ನಾಗಾಲ್ಯಾಂಡ್ನಲ್ಲಿ 2,81,000 ಯೋಧರನ್ನು ನೇಮಿಸಲಾಗಿತ್ತು.
ಇಷ್ಟು ಜನ ಯೋಧರು ಪ್ರತಿ 4 ತಿಂಗಳಿಗೊಮ್ಮೆ ಚುನಾವಣೆಯಲ್ಲಿ ನಿರತರಾದ್ರೆ ಇನ್ನು ದೇಶ ಕಾಯೋದು ಯಾವಾಗ ಅನ್ನೋದು ಆಡಳಿತ ಪಕ್ಷದ ವಾದವಾಗಿದೆ. ದೇಶದ ಪಾಲಿಸಿ ಮೇಕಿಂಗ್ ಸಂಸ್ಥೆ ನೀತಿ ಆಯೋಗ ಕೂಡ ಇದರ ಸಾಕಷ್ಟು ವಾದ ಮಂಡಿಸಿದೆ. ಅಷ್ಟೇ ಅಲ್ಲ, ಯಾವ ಪ್ರಕಾರಗಳಲ್ಲಿ ಇದನ್ನ ಜಾರಿಗೆ ತರಬಹುದು ಅನ್ನುವ ಸಲಹೆ ಕೂಡ ನೀಡಿದ್ದಾರೆ. ಈ ಸಂಖ್ಯೆಗಳನ್ನ ನೋಡಿದ್ರೆ ಈ ಕಾನ್ಸೆಪ್ಟ್ ಚೆನ್ನಾಗಿದೆಯಲ್ಲ, ಒಂದು ದೇಶ ಒಂದೇ ಚುನಾವಣೆ ಅನ್ನೋದನ್ನ ಯಾಕೆ ಅನುಷ್ಠಾನಕ್ಕೆ ತರಬಾರ್ದು ಅಂತ ನೀವು ಯೋಚನೆ ಮಾಡ್ತಿರ್ತೀರಿ. ಇದಕ್ಕೆ ಬೇಕಾಗಿರುವಂತಹ ನ್ಯಾಯಾಂಗ ಹಾಗೂ ಸಾಂವಿಧಾನಿಕ ಬದಲಾವಣೆಗಳು ಏನು ಅನ್ನೋದನ್ನು ಕೂಡ ನೋಡ್ಕೊಂಡು ಬನ್ನಿ. हमारे जो संविधान है, संविधान कहता है कि हम जिसको अपना रिप्रेजेंटेटिव चुनते हैं उसको हम कभी भी हटा सकते हैं. उसको हमारे पास 2 तरह की ताकत होती है, एक तो डेली बेसिस पे और एक पावर होती है कि उसको 5 साल के बाद हम उसको उखाड़ फेंक सकते हैं, उसको बदल सकते हैं अगर जो वो हमारे अनुरूप खरा नहीं उतरता है तो इस तरह का हमारा सेटअप है, ये डेमोक्रेटिक सेटअप. ಒಂದೇ ದೇಶ ಒಂದೇ ಚುನಾವಣೆ, ಇದು ಸದ್ಯಕ್ಕೆ ದೆಹಲಿಯ ಎಲ್ಲ ರಾಜಕೀಯ ರಸ್ತೆಗಳಲ್ಲೂ ಕೇಳಿಬರ್ತಿರುವಂತಹ ಸುದ್ದಿ. ಏನಾದರೂ 2019ರಲ್ಲಿ ಮೋದಿ ಇದನ್ನ ಜಾರಿಗೆ ತಂದೇ ಬಿಡ್ತಾರ? ಇದನ್ನ ಜಾರಿಗೆ ತಂದ್ರೆ ಅದಾದ ಬಳಿಕ ಆಗುವಂತಹ ರಿಪರ್ಕಷನ್ಸ್ ಏನು? ಇದು ಪೊಲಿಟಿಕಲಿ ಮತ್ತು ಲೀಗಲಿ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಇದ್ರ ಬಗ್ಗೆ ಸಂಸದರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಮುನಿಯಪ್ಪ ಅವರು ಏನ್ ಹೇಳ್ತಾರೆ ಕೇಳೋಣ. ಸರ್, ಡೆಲ್ಲಿ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆಲ್ರೆಡಿ ಬಿಜೆಪಿ ವಲಯದಿಂದ ಹಾಗೂ ಆರ್ಎಸ್ಎಸ್ ವಲಯದಿಂದ ಕೇಳಿಬರ್ತಿರುವಂತಹ ಒಂದು ಮಂತ್ರ ಏನು ಅಂತಂದ್ರೆ 1 ನೇಷನ್ 1 ಎಲೆಕ್ಷನ್. ಎಲೆಕ್ಷನ್ ಅನ್ನೋದು ದೇಶದಲ್ಲಿ ದಂಧೆ ಆಗ್ಬಿಡಿದೆ. ಈ ದಂಧೆಯನ್ನ ನಿಲ್ಲಿಸೋದಕ್ಕೆ ಇದೊಂದೇ ಇರುವಂತಹ ಫೈನಲ್ ಆಲ್ಟರ್ನೇಟಿವ್ ಅನ್ನುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಈ ವ್ಯವಸ್ಥೆಯಲ್ಲಿ ಒಂದೇ ಬಾರಿ ಎಲ್ಲ ಚುನಾವಣೆಗಳು ಮಾಡೋಕ್ಕೆ ಕಷ್ಟ ಆಗ್ತದೆ. ಒಂದು ಸಾರಿ ಇಂತಹ ಪ್ರಯತ್ನ ಮಾಡಿ ಕೆಲವು ಪ್ರೀಪೋನ್ ಮಾಡ್ಬೋದು, ಕೆಲವು ಮತ್ತೆ ಒಂದು 6 ತಿಂಗಳು ಹಿಂದೂ ಮುಂದೆ ಮಾಡಿ ನೀವು ರಾಜ್ಯವನ್ನು ಒಂದು ಸಾರಿ ರಾಷ್ಟ್ರವನ್ನು ಚುನಾವಣೆಗೆ ಕೊಂಡೊಯ್ದರೂ ಕೂಡ, ಉದಾಹರಣೆಗೆ ಒಂದು ರಾಜ್ಯದಲ್ಲಿ ಮೆಜಾರಿಟಿ ಸರ್ಕಾರ ನಡೆಸ್ತಾ ಇರ್ತದೆ, ಇದಾದಮೇಲೆ ಆ ಸರ್ಕಾರದ ಮೇಲೆ ಆ ಪಕ್ಷಕ್ಕೆ ವಿಶ್ವಾಸ ಇಲ್ಲ ಅಂದಾಗ 3ನೇ ಒಂದು ಭಾಗ ಅವರು ನಾವು ಇದಕ್ಕೆ ಒಪ್ಪೋದಿಲ್ಲ ಇವ್ರ ಪಾಲಿಸಿಗಳು ಅಂತೇಳಿ ಆಚೆ ಹೋದಾಗ, ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡದೆ ಭಿನ್ನವಾಗಿ ಕುಂತ್ಕೊಂಡಾಗ ಚುನಾವಣೆ ಅನಿವಾರ್ಯವಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಇಂತಹ ಸಂದರ್ಭಗಳು ಆಗಿಂದಾಗೆ ರಾಜ್ಯ ಸರ್ಕಾರಗಳಲ್ಲಿ ಬಂದಿರೋದು ನಾವು ಕಂಡಿದ್ದೀವಿ. ಉದ್ದೇಶ ಒಳ್ಳೆಯದಿದೆ, ಖರ್ಚು ಕಡಿಮೆ ಆಗ್ತದೆ, ಮತ್ತೆ ಪ್ರತಿ ವರ್ಷ ಪ್ರತಿ 6 ತಿಂಗಳಿಗೂ ಚುನಾವಣೆ ನಡೆಸ್ತಾ ಇರೋದೇ ಒಂದು ಕೆಲಸ ಆದರೆ ಅಭಿವೃದ್ಧಿಗೆ ಇದು ಕುಂಠಿತವಾಗ್ತದೆ. ಅಭಿವೃದ್ಧಿ ನ್ಯಾಯವಾಗಿ ನಡೀಬೇಕು ಅಂತೇಳಿದ್ರೆ ಇದು ಅವಶ್ಯಕತೆ ಇದೆ. ಆದರೆ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೆ ಈ ಒಂದು ನಿರ್ಧಾರ ಚೆನ್ನಾಗಿದೆ, ಇಂಥದ್ದು ಒಂದು ಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ನೀವು ಹೇಳಿದ್ರಿ. ಆದರೆ ಈಗ 2019ರಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರಿಟ್ಕೊಂಡು ಈ ವರ್ಷ ಬರುವಂತಹ ಚುನಾವಣೆಗಳು ಮತ್ತು 2019 ಬರುವಂತಹ ಚುನಾವಣೆಗಳನ್ನ ಎರಡನ್ನೂ ಕ್ಲಬ್ ಮಾಡಿ 2019 ಮೇ ಅಥವಾ ಮಾರ್ಚ್ ಈ ತಿಂಗಳುಗಳಲ್ಲಿ ಮಾಡೋದಾದ್ರೆ ಸುಮಾರು 14 ರಾಜ್ಯ ಚುನಾವಣೆಗಳು ಲೋಕಸಭೆ ಚುನಾವಣೆ ಜೊತೆ ನಡೆಯುವಂತಹ ಸಾಧ್ಯತೆಗಳು ಇದೆ. ಇದನ್ನ ಕಾಂಗ್ರೆಸ್ ವೆಲ್ಕಮ್ ಮಾಡುತ್ತಾ ಇಲ್ವಾ? ಇದು ಕೇವಲ ಒಂದು ಚುನಾವಣೆಗೆ ಅನುಕೂಲವಾಗಿ ಸೀಮಿತವಾಗಿ ಆಗ್ತದೆ ಬಿಟ್ಟರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದರಿಂದ ವೈಯಕ್ತಿಕವಾಗಿ ಕೂಡ ನಾನು ಇದು ಅಷ್ಟು ವೈಜ್ಞಾನಿಕವಾಗಿಲ್ಲ ಅಂತ ಅಭಿಪ್ರಾಯ ಪಡ್ತೇನೆ. ಕಾರಣ ಇಷ್ಟೇ, ಒಂದೇ ಚುನಾವಣೆಗಾಗಿ ಇಷ್ಟೆಲ್ಲ ಸರ್ಕಸ್ ಮಾಡಿದರೂ ಕೂಡ ಒಂದು ದೇಶ ಒಂದೇ ಚುನಾವಣೆ ಆಗಬೇಕನ್ನೋ ಸಿದ್ಧಾಂತ ನಮ್ಮ ಸಂವಿಧಾನದಲ್ಲಿ ಆಗ್ತಾ ಇಲ್ಲ, ತೊಡಕುಗಳಿದೆ. ಆದ್ದರಿಂದ ಈ ಒಂದು ಅಭಿಪ್ರಾಯ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಆದರೆ 2019ರಲ್ಲಿ ಬೇರೆ ರಾಜ್ಯಗಳ ಚುನಾವಣೆಯೂ ಕೂಡ ಲೋಕಸಭಾ ಚುನಾವಣೆ ಜೊತೆ ನಡೆದ್ರೆ ಮೋದಿಯ ಅಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಧೂಳಿಪಟ ಆಗಬಹುದು ಅನ್ನುವಂತಹ ಭಯ ಕಾಂಗ್ರೆಸ್ಗಿದೆ. ಇದಕ್ಕಾಗಿ ಕಾಂಗ್ರೆಸ್ ಒಪ್ತಿಲ್ಲ ಅನ್ನುವಂಥದ್ದು ಬಿಜೆಪಿಯವರ ವಾಗ್ದಾಳಿ. ಇದೆಲ್ಲ ಸರ್ಕಸ್ಸು ಅವರೀಗ
ಈಗಾಗಲೇ ಬೈ ಎಲೆಕ್ಷನ್ಸ್ ಎಲ್ಲ ಕಡೆ ಸೋತಿದ್ದಾರೆ. ಸುಮಾರು 1 ವರ್ಷದಿಂದ ಆಗ್ತಾ ಇರೋ ಎಲ್ಲ ಬೈ ಎಲೆಕ್ಷನ್ನಲ್ಲಿ ಕೂಡ ಲೋಕಸಭೆಯಲ್ಲಿ ಅವರು ಸೋತಿದ್ದಾರೆ. ಒಂದು ಮಹಾರಾಷ್ಟ್ರ ಬಿಟ್ಟರೆ ಉಳಿದ ಎಲ್ಲ ಚುನಾವಣೆಗಳಲ್ಲಿ ಜಾತ್ಯತೀತ ಪಕ್ಷಗಳು ಕಾಂಗ್ರೆಸ್ ಆಗ್ಬೋದು, ಅಥವಾ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಆಗ್ಬೋದು, ಬಹುಜನ್ ಸಮಾಜ್ ಪಾರ್ಟಿ ಆಗ್ಬೋದು, ಅಥವಾ ತೃಣಮೂಲ ಕಾಂಗ್ರೆಸ್ ಆಗ್ಬೋದು, RJD ಆಗ್ಬೋದು, ಇವು ಮಾತ್ರ ಬಂದಿದೆ ಬಿಟ್ಟರೆ ಈ BJP ಅವರು ಬರೋಕ್ಕಾಗಿಲ್ಲ. ಅದರಿಂದ ಅವ್ರಿಗೆ ಭಯ ಆಗಿ ಹೊಸದೇನಾದರೂ ಒಂದು ತಂತ್ರ ಮಾಡಿ ಲೋಕಸಭಾ ಚುನಾವಣೆಯನ್ನು ರಾಜ್ಯ ಚುನಾವಣೆಗಳ ಜೊತೆಯಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಇವುಗಳ ಜೊತೆಯಲ್ಲಿ ಹೋಗೋದರಿಂದ ನಮಗೆ ಶಕ್ತಿ ಬರ್ಬೋದು ಅಂತ ಅವರು ಕನಸು ಕಂಡಿದ್ದಾರೆ. ಅದು ಸಾಧ್ಯವಾಗೋದಿಲ್ಲ. ಒಟ್ಟುಗೂಡಿ ಸರ್ಕಾರವನ್ನ ಮಾಡ್ತೀರಿ ಅನ್ನೋದಾದ್ರೆ ಎಲ್ಲೆಲ್ಲಿ ನೀವು ಒಟ್ಟುಗೂಡ್ತೀರಿ? ಈಗ ಮೇಜರ್ ರಾಜ್ಯಗಳು ಅಂತ ಇರುವಂತಹ ಉತ್ತರ ಪ್ರದೇಶ ಆಗಿರಬಹುದು, ಬಿಹಾರ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಅತಿ ಹೆಚ್ಚು ಲೋಕಸಭೆ ಸೀಟ್ಗಳು ಇರುವಂತಹ ಈ ರಾಜ್ಯಗಳಲ್ಲಿ SP BSP ಈಗೇನೋ ಮಹಾಗಠಬಂಧನ್ ಮಾಡ್ಕೊಂಡ್ರಿ, ಕೇವಲ 1-2 ಚುನಾವಣೆಗೆ ಬೈ ಎಲೆಕ್ಷನ್ ನಡೆದಿತ್ತು. ಆದರೆ ಮುಂದೆ 80 ಸೀಟು, 54 ಸೀಟು, 48 ಸೀಟು ಇಲ್ಲಿ ಅವರವರ ಕಾರ್ಯಕರ್ತರು ಗ್ರೌಂಡ್ ಲೆವೆಲ್ ಇಂದ ಕೆಲಸ ಮಾಡಿರುವಂತಹ ಆ ಪಕ್ಷದ ಲೀಡರ್ಗಳು ಕಾಂಗ್ರೆಸ್ ಜೊತೆ ಬರೋದಕ್ಕೆ ಒಪ್ಕೊಳ್ತಾರ? ಇವತ್ತು ಹೊಸದಾಗಿ ಕರ್ನಾಟಕ ಪ್ರಾರಂಭ ಆಗಿದೆ. ಅಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ. ಜಾತ್ಯತೀತ ಪಕ್ಷಗಳಂತ ಕಾಂಗ್ರೆಸ್ ಮತ್ತು ಜನತಾದಳ ಒಗ್ಗಟ್ಟಾಗಿ ಲೋಕಸಭೆಯನ್ನು ಎದುರಿಸಬೇಕಂತ ತಯಾರಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ NCP ಅವ್ರ ಜೊತೆಯಲ್ಲಿ ನಾವು ಮೊದಲಿಂದ ಬಂದಿದ್ದೀವಿ. ಈಗೂ ಕೂಡ NCP ಜೊತೆಯಲ್ಲಿ ಹೋಗೋದ್ರಿಂದ ಅಲ್ಲಿ ನಾವು ಬಹುಮತ ಬರ್ತೀವಿ. ಅದೇ ರೀತಿ ಬಿಹಾರ್ನಲ್ಲಿ ಲಾಲೂ ಪ್ರಸಾದ್ ಯಾದವರ ಜೊತೆಯಲ್ಲಿ RJD ಏನಿದೆ ಅವ್ರ ಜೊತೆಯಲ್ಲಿ ಹೋಗೋದ್ರಿಂದ ಅಲ್ಲಿ ಕೂಡ ನಾವು ಮೆಜಾರಿಟಿ ಬರ್ತೀವಿ. ಇನ್ನು ಇವತ್ತು ಉತ್ತರ ಪ್ರದೇಶ ವಿಷಯದಲ್ಲಿ ಇನ್ನೂ ನಾವೇನು ತೀರ್ಮಾನ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಿನಲ್ಲಿ ನಾವು DMK ಜೊತೆಯಲ್ಲಿ ಅಲಿಯನ್ಸ್ ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗ DMK ಜೊತೆಯಲ್ಲಿ ಮಾಡೋದ್ರ ಮುಖಾಂತರ ಅಲ್ಲಿ ಕೂಡ ನಾವು ಬಹುಮತ ಬರ್ತೀವಿ. ಈ ರೀತಿ ದಕ್ಷಿಣದಲ್ಲಿ ಕೇರಳ ಮಾತ್ರ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ ಅಲ್ಲಿದೆ. ಬಟ್ ಕರ್ನಾಟಕದಲ್ಲಿ ಇನ್ನೊಂದು ಸಮ್ಮಿಶ್ರ ಇದೆ. ತಮಿಳುನಾಡಿನಲ್ಲಿ ನಾವು ಮಾಡ್ಕೊಳ್ತೀವಿ. ತೆಲಂಗಾಣದಲ್ಲಿ ಈ ಸಾರಿ ನಾವೇ ಸ್ವಂತ ಶಕ್ತಿಯಿಂದ ರಾಜ್ಯದಲ್ಲೂ ರಾಜ್ಯ ಮತ್ತು ತೆಲಂಗಾಣದಲ್ಲಿ ಕೂಡ ಗೆಲ್ತೇವೆ ಮತ್ತು ಅಲ್ಲಿ ಪಾರ್ಲಿಮೆಂಟ್ ಸೀಟ್ಸ್ ಕೂಡ ಜಾಸ್ತಿ ಬರ್ತವೆ. ನಾವು ಆಂಧ್ರ ಪ್ರದೇಶದಲ್ಲಿ ಹಿಂದೆ ಇದ್ದೀವಿ. ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ನಾವು NCP ಅವ್ರ ಜೊತೆಯಲ್ಲಿ ಹೋಗೋದ್ರಿಂದ ಅಲ್ಲಿ ಮೆಜಾರಿಟಿ ಬರ್ತದೆ. ಈ ರೀತಿ ಹಲವಾರು ರಾಜ್ಯಗಳಲ್ಲಿ ಪಂಜಾಬ್ ನಮ್ಮ ಸ್ವಂತ ಶಕ್ತಿಯಲ್ಲಿ ಬರ್ತೀವಿ, ಹರಿಯಾಣ ನಮ್ಮ ಸ್ವಂತ ಶಕ್ತಿಯಲ್ಲಿ ಬರ್ತೀವಿ, ರಾಜಸ್ಥಾನ ನಮ್ಮ ಸ್ವಂತ ಶಕ್ತಿಯಲ್ಲಿ ಬರ್ತೀವಿ, ಮಧ್ಯಪ್ರದೇಶ, ಛತ್ತೀಸ್ಗಢ ನಮ್ಮ ಸ್ವಂತ ಶಕ್ತಿಯಲ್ಲಿ ಬರ್ತೀವಿ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಹಳ ಮುಂದೆ ಇರ್ತೀವಿ 2019 ಲೋಕಸಭಾ ಚುನಾವಣೆ. ಬೇರೆ ಪ್ರಾದೇಶಿಕ ಪಕ್ಷಗಳನ್ನ ಸೋಲಿಸ್ತಾ ಬೆಳೆದಂತಹ ಕಾಂಗ್ರೆಸ್ ಇದೀಗ ಅದೇ ಪ್ರಾದೇಶಿಕ ಪಕ್ಷಗಳ ಜೊತೆ ಸಮ್ಮಿಶ್ರ ಸರ್ಕಾರವನ್ನ ಮಾಡೋದಕ್ಕೆ ಹಾಗೂ ಸಮ್ಮಿಶ್ರವನ್ನ ಮಾಡೋದಕ್ಕೆ 2019 ಚುನಾವಣೆಗೆ ಮುಂದಾಗಿದೆ. ನೋಡೋಣ 2019 ಚುನಾವಣೆ ಅಷ್ಟೊತ್ತಿಗೆ ಯಾವ್ಯಾವ ಬೆಳವಣಿಗೆಗಳು ಪಡೆದುಕೊಳ್ಳುತ್ತೆ ಅಂತ. ಡೆಲ್ಲಿ ಡೈರಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಡೆಲ್ಲಿ ಡೈರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಷ್ಟೆಲ್ಲ ಆದ್ರೆ ಒಳ್ಳೆಯದೇ, ಆದ್ರೆ ಇದನ್ನ ಎಲ್ಲಾದ್ರೂ ಒಂದು ಕಡೆ ಶುರು ಮಾಡಬೇಕಲ್ಲ. ಇದಕ್ಕೆ ನಾಂದಿಯನ್ನ ಇದೇ 2019 ಲೋಕಸಭೆ ಚುನಾವಣೆ ಜೊತೆ ಮಾಡಬೇಕು ಅನ್ನೋದು ಮೋದಿ ಮತ್ತು ಅಮಿತ್ ಶಾರ ಪ್ಲಾನ್. ಲೋಕಸಭಾ ಚುನಾವಣೆ 6 ತಿಂಗಳು ಮುಂಚೆ ಬರುವಂತಹ ಚುನಾವಣೆಗಳು ಹಾಗೂ 6 ತಿಂಗಳು ನಂತರದ ಚುನಾವಣೆಗಳನ್ನ ಒಟ್ಟುಗೂಡಿಸಬೇಕು ಅನ್ನೋದು ಬಿಜೆಪಿ ಮತ್ತು RSSನ ಲೆಕ್ಕಾಚಾರನ. ಒಂದು ದೇಶ ಒಂದು ಚುನಾವಣೆಗೆ ನಾಂದಿಯಾಡುತ್ತಾ ಬಿಜೆಪಿ. ಚುನಾವಣೆ ಒಟ್ಟುಗೂಡಿಸೋ ಲೆಕ್ಕಾಚಾರದಲ್ಲಿದ್ಯಾ ಬಿಜೆಪಿ RSS? 2019 ಲೋಕಸಭೆ ಚುನಾವಣೆಗೂ ಮೊದಲು ಮತ್ತು ನಂತರ ಹಾಗೂ ಜೊತೆಗೆ 14 ರಾಜ್ಯಗಳ ಚುನಾವಣೆ ನಡೆಯಬೇಕಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ, ತೆಲಂಗಾಣ, ಆಂಧ್ರಪ್ರದೇಶ, ಒಡಿಶಾ, ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್, ಜಮ್ಮು ಕಾಶ್ಮೀರ, ಮಿಜೋರಾಂ, ದೆಹಲಿಯ ಚುನಾವಣೆ 2018 ಮತ್ತು 2019 ವರ್ಷಗಳಲ್ಲಿ ನಡೆಯಬೇಕಿದೆ. ಇದಕ್ಕೆ ಚುನಾವಣೆ ಆಯೋಗವು ಕೂಡ ಅಸ್ತು ಹೊಂದಿದೆ. ಅಲ್ಲದೆ 2018 ನಂತರ ಏಕಕಾಲಕ್ಕೆ ಚುನಾವಣೆ ನಡೆಸಲು ನಾವು ಸಿದ್ಧ ಅಂತ ಗ್ರೀನ್ ಸಿಗ್ನಲ್ ನೀಡಿದೆ. ಏಕಕಾಲದಲ್ಲಿ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ.
ಆದ್ರೆ ಸರ್ಕಾರ ಮುಗಿಯುವ ಅವಧಿಯೊಳಗೆ ಚುನಾವಣೆ ನಡೆಸಿ ಹೊಸ ಸರ್ಕಾರ ಬರಬೇಕು ಅನ್ನೋದು ಸಂವಿಧಾನದಲ್ಲಿ ಉಲ್ಲೇಖ. ಆದ್ರೆ ಇದನ್ನ ಮೀರಿ ಬಿಜೆಪಿ ಹೇಗೆ ಅನುಷ್ಠಾನಕ್ಕೆ ತರಲು ಸಾಧ್ಯ ಅನ್ನೋದನ್ನ ನೋಡ್ಬೇಕು. ಅಲ್ಲದೆ ಕೆಲವು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಮೀರಿ ಚುನಾವಣೆ ಮುಂದಕ್ಕೆ ಹಾಕಬೇಕು. ಇನ್ನು ಕೆಲವು ರಾಜ್ಯಗಳಲ್ಲಿ ಸರ್ಕಾರವನ್ನ ಪತನಗೊಳಿಸಿ ಬೇಗ ಚುನಾವಣೆ ನಡೆಸಬೇಕು. ಹಾಗಾದ್ರೆ ಮಾತ್ರ 2019ಕ್ಕೆ ದೇಶದಲ್ಲಿ ಲೋಕಸಭೆ ಮತ್ತು ದೇಶದ ಅರ್ಧದಷ್ಟು ರಾಜ್ಯಗಳ ಚುನಾವಣೆಯನ್ನ ಒಟ್ಟಿಗೆ ನಡೆಸಲು ಸಾಧ್ಯ. ಹೀಗೆ ಹಾಗೆ 2021ರ ಆಸುಪಾಸಿಗೆ ಇನ್ನು ಉಳಿದಿರುವ ರಾಜ್ಯಗಳ ಚುನಾವಣೆ ಏಕಕಾಲಕ್ಕೆ ಆದ್ರೆ ಮುಂದೆ ಪ್ರತಿ 5 ವರ್ಷಕ್ಕೆ ಬದಲು ಪ್ರತಿ 2.5 ವರ್ಷಕ್ಕೆ ಚುನಾವಣೆ ನಡೆಯಬೇಕಾಗುತ್ತದೆ. ಇಷ್ಟೆಲ್ಲ ಆದ್ರೆ ಒಳ್ಳೆಯದೇ. ಒಂದು ವೇಳೆ ಒಪ್ಪದ ವಿಪಕ್ಷಗಳು ಕೂಡ ಇದಕ್ಕೆ ಒಪ್ಪಿದ್ರು ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಇರೋ ಅನ್ಡಿಸೈಡೆಡ್ ವೋಟರ್ಸ್ ಇದನ್ನ ಹೇಗೆ ಸ್ವೀಕರಿಸ್ತಾರೆ? ಏಕಕಾಲಕ್ಕೆ 3-4 ಚುನಾವಣೆಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಇಶ್ಯೂಸ್ ಮತದಾರನ ಮುಂದೆ ಹೋದ್ರೆ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬಲ್ಲ? ಇದು ಪ್ರಜಾಪ್ರಭುತ್ವದ ಅಳಿವೋ ಅಥವಾ ಉಳಿವೋ? ಲೋಕಸಭೆ ಚುನಾವಣೆ ದೇಶಕ್ಕೆ ನಡೆಯೋ ಚುನಾವಣೆ. ಅದೇ ವಿಧಾನಸಭೆ, ಜಿಲ್ಲಾ ಪಂಚಾಯಿತಿ ಆಯಾ ರಾಜ್ಯಕ್ಕೆ ಮತ್ತು ಪ್ರಾಂತ್ಯಕ್ಕೆ ಸೀಮಿತವಾಗಿದೆ. ಎಷ್ಟೋ ಬಾರಿ ದೇಶದಲ್ಲಿ ಒಪ್ಪುವ ಪಕ್ಷಗಳು ರಾಜ್ಯಗಳಲ್ಲಿ ಠೇವಣಿ ಕಳೆದುಕೊಂಡಿರೋ ಉದಾಹರಣೆಗಳು ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಕರ್ನಾಟಕ ಪಕ್ಷವೇ. ಕೇಂದ್ರದಲ್ಲಿ ಇದ್ದ ಪಕ್ಷ 1980ರ ನಂತರ ಎಂದೂ ರಾಜ್ಯದಲ್ಲಿ ಅಧಿಕಾರ ನಡೆಸಿಲ್ಲ. ಇನ್ನು ಸ್ಥಳೀಯ ಗ್ರಾಮಗಳು, ಜಿಲ್ಲೆಗಳು, ಮಹಾನಗರಕ್ಕೆ ಸೀಮಿತವಾಗಿರುವ ಚುನಾವಣೆಗಳಿಗೆ ರಾಜ್ಯದ ಎಲೆಕ್ಷನ್ಗೆ ಸಂಬಂಧವೇ ಆಗೋಲ್ಲ. ಇನ್ನು ನಮ್ಮ ದೇಶದಲ್ಲಿ ಯಾವಾಗಲೂ ಅಡ್ಡಗೋಡೆ ಮೇಲೆ ಕೂತುಕೊಳ್ಳೋ ಮತದಾರರು ಹೇಗೆ ಚುನಾವಣೆಗಳ ಮಹತ್ವವನ್ನ ಏಕಕಾಲಕ್ಕೆ ವಿನಿಮಯಗೊಳಿಸಬಹುದು? ಜೊತೆಗೆ 3 ಇವಿಎಂ ಮಷಿನ್ಗಳನ್ನ ನೋಡೋ ಮತದಾರರ ಬೇರೆ ಬೇರೆ ಚುನಾವಣೆಗೆ, ಬೇರೆ ಬೇರೆ ಪಕ್ಷಗಳಿಗೆ, ಬೇರೆ ಬೇರೆ ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮತ ಹಾಕ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಏಕಕಾಲಕ್ಕೆ ನಡೆಯೋ ಚುನಾವಣೆ ಜಗತ್ತಿನಲ್ಲಿ ಶ್ರೇಷ್ಠ ಪ್ರಜಾಪ್ರಭುತ್ವ ಅನ್ನೋ ಹೆಗ್ಗಳಿಕೆಗೆ ಉಳಿಯುತ್ತಾ? ಆದ್ರೆ ಇದಕ್ಕಿಂತ 1 ವರ್ಷ 1 ಚುನಾವಣೆ ಅನ್ನೋ ಯೋಚನೆ ಹೆಚ್ಚು ಸೂಕ್ತವಾದಿತೇನೋ? ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಚುನಾವಣೆ ನಡೆಯೋ ರೀತಿ ಇದು ನಡೆಸಬಹುದಾ? ಸಂಪನ್ಮೂಲಗಳನ್ನ ಉಳಿಸೋದಿಕ್ಕೋ ಅಥವಾ ಮತಗಳನ್ನ ಒಂದು ಕಡೆ ಸೆಳೆಯೋದಿಕ್ಕೋ ಒಟ್ನಲ್ಲಿ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಬದಲಾಗ್ತಾ ಇದೆ. ಈ ಕಾನ್ಸೆಪ್ಟ್ ಯಾವ ಬೆಳವಣಿಗೆಗಳನ್ನ ಮುಂದೆ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಅದರ ಅಪ್ಡೇಟ್ಗಳನ್ನ ನಾನು ನಿಮಗೆ ಡೈಲಿ ಡೈರಿಯ ಕಾರ್ಯಕ್ರಮದಲ್ಲಿ ಕೊಡ್ತಾ ಬರ್ತೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮುಂದಿನ ವಾರ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.